ಇನ್ನು ಮಹಾರಾಷ್ಟ್ರದಲ್ಲಿ ನಿರಂತರವಾಗಿ ಮಳೆಯಾಗ್ತಾ ಇದೆ. ಸೇತುವೆ ಸಂಪೂರ್ಣವಾಗಿ ಮುಳುಗಡೆಯಾಗಿರುವುದು. ಮಣ್ಣೂರು ಅಫಜಲಪುರದ ಸಂಪರ್ಕ ಸೇತುವೆ ಸಂಪೂರ್ಣವಾಗಿ ಮುಳುಗಡೆಯಾಗಿದೆ. ಸೇತುವೆ ಸಂಪೂರ್ಣವಾಗಿ ಜಲಾವೃತವಾಗಿರುವುದು. ಹೀಗಾಗಿ ಸಂಚಾರ ಒಂದ್ ಕಡೆ ಸ್ಥಗಿತವಾಗಿದೆ. ಹಳ್ಳದ ನೀರು ಏರಿಕೆಯಾಗಿದೆ. ಸೇತುವೆ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಕಲಬುರಗಿ ಜಿಲ್ಲೆಯ ಅಫಜಲಪುರ ತಾಲೂಕಿನ ಸೇತುವೆ ಇದೀಗ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಸಂಚಾರ ಸ್ಥಗಿತವಾಗಿರುವುದು. ಹಳ್ಳದ ನೀರು ಏರಿಕೆಯಾಗಿದೆ. ಕಲಬುರಗಿ ಜಿಲ್ಲೆಯ ಅಫಜಲಪುರ ತಾಲೂಕಿನ ಸೇತುವೆ ಇದು. ವಾಹನ ಸಂಚಾರಕ್ಕೆ ಸಂಪೂರ್ಣವಾಗಿ ಅಡೆತಡೆ ಉಂಟಾಗಿದೆ. ಹೀಗಾಗಿ ವಾಹನ ಸಂಚಾರ ಸಂಪೂರ್ಣವಾಗಿ ನಿರ್ಬಂಧ ವಿಧಿಸಲಾಗಿರುವುದು. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಾ ಯಾವ ಪ್ರಮಾಣದಲ್ಲಿ ಹಳ್ಳ ಕೊಳ್ಳದ ನೀರು ಹರಿತಾ ಇದೆ ಅಂತ. ಒಂದ್ ಕಡೆ ಮಹಾರಾಷ್ಟ್ರದಲ್ಲಿ ನಿರಂತರವಾಗಿ ಮಳೆಯಾಗ್ತಾ ಇದೆ. ಆ ಮಳೆಯ ಪ್ರಮಾಣದಿಂದಾಗಿ ಕಲಬುರಗಿ ಅಫಜಲಪುರದಲ್ಲಿ ಇರುವಂತಹ ಸೇತುವೆ ಇದು. ಆ ಸೇತುವೆ ಸಂಪೂರ್ಣವಾಗಿ ಈಗ ಮುಳುಗಡೆಯಾಗಿದೆ. ಸಂಪರ್ಕ ಕಲ್ಪಿಸುವಂತಹ ಸೇತುವೆ ಇದು. ಅಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರತಿನಿತ್ಯ ವಾಹನಗಳು ಕೂಡ ತುಂಬಾ ಪ್ರಮಾಣದಲ್ಲಿ ಓಡಾಡ್ತವೆ. ಹೀಗಾಗಿ ಆ ಸಂಪರ್ಕ ಸೇತುವೆ ಸಂಪೂರ್ಣವಾಗಿ ಕಟ್ ಆಗಿದೆ. ಇನ್ನು ಮಹಾರಾಷ್ಟ್ರದಲ್ಲಿ ನಿರಂತರವಾಗಿ ಮಳೆಯಾಗ್ತಾ ಇದೆ. ಸೇತುವೆ ಸಂಪೂರ್ಣವಾಗಿ ಮುಳುಗಡೆಯಾಗಿರುವುದು. ಮಣ್ಣೂರು ಅಫಜಲಪುರದ ಸಂಪರ್ಕ ಸೇತುವೆ ಸಂಪೂರ್ಣವಾಗಿ ಮುಳುಗಡೆಯಾಗಿದೆ. ಸೇತುವೆ ಸಂಪೂರ್ಣವಾಗಿ ಜಲಾವೃತವಾಗಿರುವುದು. ಹೀಗಾಗಿ ಸಂಚಾರ ಒಂದ್ ಕಡೆ ಸ್ಥಗಿತವಾಗಿದೆ. ಹಳ್ಳದ ನೀರು ಏರಿಕೆಯಾಗಿದೆ. ಸೇತುವೆ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಕಲಬುರಗಿ ಜಿಲ್ಲೆಯ ಅಫಜಲಪುರ ತಾಲೂಕಿನ ಸೇತುವೆ ಇದೀಗ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಸಂಚಾರ ಸ್ಥಗಿತವಾಗಿರುವುದು. ಹಳ್ಳದ ನೀರು ಏರಿಕೆಯಾಗಿದೆ. ಕಲಬುರಗಿ ಜಿಲ್ಲೆಯ ಅಫಜಲಪುರ ತಾಲೂಕಿನ ಸೇತುವೆ ಇದು. ವಾಹನ ಸಂಚಾರಕ್ಕೆ ಸಂಪೂರ್ಣವಾಗಿ ಅಡೆತಡೆ ಉಂಟಾಗಿದೆ. ಹೀಗಾಗಿ ವಾಹನ ಸಂಚಾರ ಸಂಪೂರ್ಣವಾಗಿ ನಿರ್ಬಂಧ ವಿಧಿಸಲಾಗಿರುವುದು. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಾ ಯಾವ ಪ್ರಮಾಣದಲ್ಲಿ ಹಳ್ಳ ಕೊಳ್ಳದ ನೀರು ಹರಿತಾ ಇದೆ ಅಂತ. ಒಂದ್ ಕಡೆ ಮಹಾರಾಷ್ಟ್ರದಲ್ಲಿ ನಿರಂತರವಾಗಿ ಮಳೆಯಾಗ್ತಾ ಇದೆ. ಆ ಮಳೆಯ ಪ್ರಮಾಣದಿಂದಾಗಿ ಕಲಬುರಗಿ ಅಫಜಲಪುರದಲ್ಲಿ ಇರುವಂತಹ ಸೇತುವೆ ಇದು. ಆ ಸೇತುವೆ ಸಂಪೂರ್ಣವಾಗಿ ಈಗ ಮುಳುಗಡೆಯಾಗಿದೆ. ಸಂಪರ್ಕ ಕಲ್ಪಿಸುವಂತಹ ಸೇತುವೆ ಇದು. ಅಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರತಿನಿತ್ಯ ವಾಹನಗಳು ಕೂಡ ತುಂಬಾ ಪ್ರಮಾಣದಲ್ಲಿ ಓಡಾಡ್ತವೆ. ಹೀಗಾಗಿ ಆ ಸಂಪರ್ಕ ಸೇತುವೆ ಸಂಪೂರ್ಣವಾಗಿ ಕಟ್ ಆಗಿದೆ. ಇನ್ನು ಮಹಾರಾಷ್ಟ್ರದಲ್ಲಿ ನಿರಂತರವಾಗಿ ಮಳೆಯಾಗ್ತಾ ಇದೆ. ಸೇತುವೆ ಸಂಪೂರ್ಣವಾಗಿ ಮುಳುಗಡೆಯಾಗಿರುವುದು. ಮಣ್ಣೂರು ಅಫಜಲಪುರದ ಸಂಪರ್ಕ ಸೇತುವೆ ಸಂಪೂರ್ಣವಾಗಿ ಮುಳುಗಡೆಯಾಗಿದೆ. ಸೇತುವೆ ಸಂಪೂರ್ಣವಾಗಿ ಜಲಾವೃತವಾಗಿರುವುದು. ಹೀಗಾಗಿ ಸಂಚಾರ ಒಂದ್ ಕಡೆ ಸ್ಥಗಿತವಾಗಿದೆ. ಹಳ್ಳದ ನೀರು ಏರಿಕೆಯಾಗಿದೆ. ಸೇತುವೆ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಕಲಬುರಗಿ ಜಿಲ್ಲೆಯ ಅಫಜಲಪುರ ತಾಲೂಕಿನ ಸೇತುವೆ ಇದೀಗ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಸಂಚಾರ ಸ್ಥಗಿತವಾಗಿರುವುದು. ಹಳ್ಳದ ನೀರು ಏರಿಕೆಯಾಗಿದೆ. ಕಲಬುರಗಿ ಜಿಲ್ಲೆಯ ಅಫಜಲಪುರ ತಾಲೂಕಿನ ಸೇತುವೆ ಇದು. ವಾಹನ ಸಂಚಾರಕ್ಕೆ ಸಂಪೂರ್ಣವಾಗಿ ಅಡೆತಡೆ ಉಂಟಾಗಿದೆ. ಹೀಗಾಗಿ ವಾಹನ ಸಂಚಾರ ಸಂಪೂರ್ಣವಾಗಿ ನಿರ್ಬಂಧ ವಿಧಿಸಲಾಗಿರುವುದು. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಾ ಯಾವ ಪ್ರಮಾಣದಲ್ಲಿ ಹಳ್ಳ ಕೊಳ್ಳದ ನೀರು ಹರಿತಾ ಇದೆ ಅಂತ. ಒಂದ್ ಕಡೆ ಮಹಾರಾಷ್ಟ್ರದಲ್ಲಿ ನಿರಂತರವಾಗಿ ಮಳೆಯಾಗ್ತಾ ಇದೆ. ಆ ಮಳೆಯ ಪ್ರಮಾಣದಿಂದಾಗಿ ಕಲಬುರಗಿ ಅಫಜಲಪುರದಲ್ಲಿ ಇರುವಂತಹ ಸೇತುವೆ ಇದು. ಆ ಸೇತುವೆ ಸಂಪೂರ್ಣವಾಗಿ ಈಗ ಮುಳುಗಡೆಯಾಗಿದೆ. ಸಂಪರ್ಕ ಕಲ್ಪಿಸುವಂತಹ ಸೇತುವೆ ಇದು. ಅಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರತಿನಿತ್ಯ ವಾಹನಗಳು ಕೂಡ ತುಂಬಾ ಪ್ರಮಾಣದಲ್ಲಿ ಓಡಾಡ್ತವೆ. ಹೀಗಾಗಿ ಆ ಸಂಪರ್ಕ ಸೇತುವೆ ಸಂಪೂರ್ಣವಾಗಿ ಕಟ್ ಆಗಿದೆ. ಇನ್ನು ಮಹಾರಾಷ್ಟ್ರದಲ್ಲಿ ನಿರಂತರವಾಗಿ ಮಳೆಯಾಗ್ತಾ ಇದೆ. ಸೇತುವೆ ಸಂಪೂರ್ಣವಾಗಿ ಮುಳುಗಡೆಯಾಗಿರುವುದು. ಮಣ್ಣೂರು ಅಫಜಲಪುರದ ಸಂಪರ್ಕ ಸೇತುವೆ ಸಂಪೂರ್ಣವಾಗಿ ಮುಳುಗಡೆಯಾಗಿದೆ. ಸೇತುವೆ ಸಂಪೂರ್ಣವಾಗಿ ಜಲಾವೃತವಾಗಿರುವುದು. ಹೀಗಾಗಿ ಸಂಚಾರ ಒಂದ್ ಕಡೆ ಸ್ಥಗಿತವಾಗಿದೆ. ಹಳ್ಳದ ನೀರು ಏರಿಕೆಯಾಗಿದೆ. ಸೇತುವೆ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಕಲಬುರಗಿ ಜಿಲ್ಲೆಯ ಅಫಜಲಪುರ ತಾಲೂಕಿನ ಸೇತುವೆ ಇದೀಗ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಸಂಚಾರ ಸ್ಥಗಿತವಾಗಿರುವುದು. ಹಳ್ಳದ ನೀರು ಏರಿಕೆಯಾಗಿದೆ. ಕಲಬುರಗಿ ಜಿಲ್ಲೆಯ ಅಫಜಲಪುರ ತಾಲೂಕಿನ ಸೇತುವೆ ಇದು. ವಾಹನ ಸಂಚಾರಕ್ಕೆ ಸಂಪೂರ್ಣವಾಗಿ
ಅಡೆತಡೆ ಉಂಟಾಗಿದೆ. ಹೀಗಾಗಿ ವಾಹನ ಸಂಚಾರ ಸಂಪೂರ್ಣವಾಗಿ ನಿರ್ಬಂಧ ವಿಧಿಸಲಾಗಿರುವುದು ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಾ ಯಾವ ಪ್ರಮಾಣದಲ್ಲಿ ಹಳ್ಳ ಕೊಳ್ಳದ ನೀರು ಹರಿತಾ ಇದೆ ಅಂತ. ಒಂದ್ ಕಡೆ ಮಹಾರಾಷ್ಟ್ರದಲ್ಲಿ ನಿರಂತರವಾಗಿ ಮಳೆಯಾಗ್ತಾ ಇದೆ. ಆ ಮಳೆಯ ಪ್ರಮಾಣದಿಂದಾಗಿ ಕಲಬುರಗಿ ಅಫಜಲಪುರದಲ್ಲಿ ಇರುವಂತಹ ಸೇತುವೆ ಇದು. ಆ ಸೇತುವೆ ಸಂಪೂರ್ಣವಾಗಿ ಈಗ ಮುಳುಗಡೆಯಾಗಿದೆ. ಸಂಪರ್ಕ ಕಲ್ಪಿಸುವಂತಹ ಸೇತುವೆ ಇದು. ಅಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರತಿನಿತ್ಯ ವಾಹನಗಳು ಕೂಡ ತುಂಬಾ ಪ್ರಮಾಣದಲ್ಲಿ ಓಡಾಡ್ತವೆ. ಹೀಗಾಗಿ ಆ ಸಂಪರ್ಕ ಸೇತುವೆ ಸಂಪೂರ್ಣವಾಗಿ ಕಟ್ ಆಗಿದೆ. ಇನ್ನು ಮಹಾರಾಷ್ಟ್ರದಲ್ಲಿ ನಿರಂತರವಾಗಿ ಮಳೆಯಾಗ್ತಾ ಇದೆ. ಸೇತುವೆ ಸಂಪೂರ್ಣವಾಗಿ ಮುಳುಗಡೆಯಾಗಿರುವುದು. ಮಣ್ಣೂರು ಅಫಜಲಪುರದ ಸಂಪರ್ಕ ಸೇತುವೆ ಸಂಪೂರ್ಣವಾಗಿ ಮುಳುಗಡೆಯಾಗಿದೆ. ಸೇತುವೆ ಸಂಪೂರ್ಣವಾಗಿ ಜಲಾವೃತವಾಗಿರುವುದು. ಹೀಗಾಗಿ ಸಂಚಾರ ಒಂದ್ ಕಡೆ ಸ್ಥಗಿತವಾಗಿದೆ. ಹಳ್ಳದ ನೀರು ಏರಿಕೆಯಾಗಿದೆ. ಸೇತುವೆ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಕಲಬುರಗಿ ಜಿಲ್ಲೆಯ ಅಫಜಲಪುರ ತಾಲೂಕಿನ ಸೇತುವೆ ಇದು. ಸೇತುವೆ ಇದೀಗ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಸಂಚಾರ ಸ್ಥಗಿತವಾಗಿರುವುದು. ಹಳ್ಳದ ನೀರು ಏರಿಕೆಯಾಗಿದೆ. ಕಲಬುರಗಿ ಜಿಲ್ಲೆಯ ಅಫಜಲಪುರ ತಾಲೂಕಿನ ಸೇತುವೆ ಇದು. ವಾಹನ ಸಂಚಾರಕ್ಕೆ ಸಂಪೂರ್ಣವಾಗಿ ಅಡೆತಡೆ ಉಂಟಾಗಿದೆ. ಹೀಗಾಗಿ ವಾಹನ ಸಂಚಾರ ಸಂಪೂರ್ಣವಾಗಿ ನಿರ್ಬಂಧ ವಿಧಿಸಲಾಗಿರುವುದು ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಾ ಯಾವ ಪ್ರಮಾಣದಲ್ಲಿ ಹಳ್ಳ ಕೊಳ್ಳದ ನೀರು ಹರಿತಾ ಇದೆ ಅಂತ. ಒಂದ್ ಕಡೆ ಮಹಾರಾಷ್ಟ್ರದಲ್ಲಿ ನಿರಂತರವಾಗಿ ಮಳೆಯಾಗ್ತಾ ಇದೆ. ಆ ಮಳೆಯ ಪ್ರಮಾಣದಿಂದಾಗಿ ಕಲಬುರಗಿ ಅಫಜಲಪುರದಲ್ಲಿ ಇರುವಂತಹ ಸೇತುವೆ ಇದು. ಆ ಸೇತುವೆ ಸಂಪೂರ್ಣವಾಗಿ ಈಗ ಮುಳುಗಡೆಯಾಗಿದೆ. ಸಂಪರ್ಕ ಕಲ್ಪಿಸುವಂತಹ ಸೇತುವೆ ಇದು. ಅಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರತಿನಿತ್ಯ ವಾಹನಗಳು ಕೂಡ ತುಂಬಾ ಪ್ರಮಾಣದಲ್ಲಿ ಓಡಾಡ್ತವೆ. ಹೀಗಾಗಿ ಆ ಸಂಪರ್ಕ ಸೇತುವೆ ಸಂಪೂರ್ಣವಾಗಿ ಕಟ್ ಆಗಿದೆ. ಇನ್ನು ಮಹಾರಾಷ್ಟ್ರದಲ್ಲಿ ನಿರಂತರವಾಗಿ ಮಳೆಯಾಗ್ತಾ ಇದೆ. ಸೇತುವೆ ಸಂಪೂರ್ಣವಾಗಿ ಮುಳುಗಡೆಯಾಗಿರುವುದು. ಮಣ್ಣೂರು ಅಫಜಲಪುರದ ಸಂಪರ್ಕ ಸೇತುವೆ ಸಂಪೂರ್ಣವಾಗಿ ಮುಳುಗಡೆಯಾಗಿದೆ. ಸೇತುವೆ ಸಂಪೂರ್ಣವಾಗಿ ಜಲಾವೃತವಾಗಿರುವುದು. ಹೀಗಾಗಿ ಸಂಚಾರ ಒಂದ್ ಕಡೆ ಸ್ಥಗಿತವಾಗಿದೆ. ಹಳ್ಳದ ನೀರು ಏರಿಕೆಯಾಗಿದೆ. ಸೇತುವೆ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಕಲಬುರಗಿ ಜಿಲ್ಲೆಯ ಅಫಜಲಪುರ ತಾಲೂಕಿನ ಸೇತುವೆ ಇದು. ಸೇತುವೆ ಇದೀಗ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಸಂಚಾರ ಸ್ಥಗಿತವಾಗಿರುವುದು. ಹಳ್ಳದ ನೀರು ಏರಿಕೆಯಾಗಿದೆ. ಕಲಬುರಗಿ ಜಿಲ್ಲೆಯ ಅಫಜಲಪುರ ತಾಲೂಕಿನ ಸೇತುವೆ ಇದು. ವಾಹನ ಸಂಚಾರಕ್ಕೆ ಸಂಪೂರ್ಣವಾಗಿ ಅಡೆತಡೆ ಉಂಟಾಗಿದೆ. ಹೀಗಾಗಿ ವಾಹನ ಸಂಚಾರ ಸಂಪೂರ್ಣವಾಗಿ ನಿರ್ಬಂಧ ವಿಧಿಸಲಾಗಿರುವುದು ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಾ ಯಾವ ಪ್ರಮಾಣದಲ್ಲಿ ಹಳ್ಳ ಕೊಳ್ಳದ ನೀರು ಹರಿತಾ ಇದೆ ಅಂತ. ಒಂದ್ ಕಡೆ ಮಹಾರಾಷ್ಟ್ರದಲ್ಲಿ ನಿರಂತರವಾಗಿ ಮಳೆಯಾಗ್ತಾ ಇದೆ. ಆ ಮಳೆಯ ಪ್ರಮಾಣದಿಂದಾಗಿ ಕಲಬುರಗಿ ಅಫಜಲಪುರದಲ್ಲಿ ಇರುವಂತಹ ಸೇತುವೆ ಇದು. ಆ ಸೇತುವೆ ಸಂಪೂರ್ಣವಾಗಿ ಈಗ ಮುಳುಗಡೆಯಾಗಿದೆ. ಸಂಪರ್ಕ ಕಲ್ಪಿಸುವಂತಹ ಸೇತುವೆ ಇದು. ಅಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರತಿನಿತ್ಯ ವಾಹನಗಳು ಕೂಡ ತುಂಬಾ ಪ್ರಮಾಣದಲ್ಲಿ ಓಡಾಡ್ತವೆ. ಹೀಗಾಗಿ ಆ ಸಂಪರ್ಕ ಸೇತುವೆ ಸಂಪೂರ್ಣವಾಗಿ ಕಟ್ ಆಗಿದೆ.